ಟಾರ್ಗೆಟ್ ಮಾಡಬಹುದಲ್ಲ ಅಂತ ನೀನೇನೋ ಮೀಟಿಂಗ್ ಆಗಿದ್ದು ಸುದ್ದಿಗಳು ಬರ್ತಾ ಇದ್ದಾವೆ. ಆ ಮೀಟಿಂಗಲ್ಲೇ ಪರಮೇಶ್ವರಯ್ಯನವರು, ಪರಮೇಶ್ವರಪ್ಪನವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇನ್ನೂ ಕೆಲವು ಜನ ಕೂಡಿದ್ರು, ಮಾತಾಡಿದ್ರು ಅಂತ. ಪಾಪ ಏನೋ ಮಾತಾಡಲಿಲ್ಲ ಒಳಗೆ. ಆದರೆ ನಮ್ಮ ಪತ್ರಕರ್ತರ ಕಣ್ಣಲ್ಲಿ ಏನಪ್ಪ, ಬೆಕ್ಕಿನ ಕಣ್ಣಲ್ಲಿ ಇಲಿ ಇದ್ದಂಗೆ ಇದೇನು ನಡೀತಪ್ಪ ಇಲ್ಲಿ ಅನ್ನುವಂಥ ಮಾತು. ಏನು ಚರ್ಚೆ ಆಗ್ಯದ, ಹೀಗಾಗಿ ಅದು ಏನಾಗಿದೆ ಅನ್ನೋದು ಇನ್ನೂ ಹೊರಗೆ ಬರ್ತಾ ಇಲ್ಲ. ಬಟ್ ಊಹೆ ಅಂತ ಮಾಡ್ತಾ ಇದ್ದಾರೆ. ಅದು ರಾಜಕೀಯದಲ್ಲಿ ಊಹಾಪು ಹೋಯ್ತಿದ್ದೇನೆ, ಗಾಸಿಪ್ಸ್ ಅಂತ ಕರ್ಕೊಬೋದೇನೋ ಸಿನಿಮಾದಲ್ಲಿದ್ದಂಗೆ. ಅದಕ್ಕೆ ಅವರೇನೋ ಈಗ ಡಿ ಕೆ ಶಿವಕುಮಾರ್ ನಾಳೆ ನಮಗೂ ಮಾಡ್ಬೋದಲ್ಲ. ಅಂದ್ರೆ ಮೊದಲು ವಾಲ್ಮೀಕಿ ಸಮುದಾಯದ ಅಂದ್ರೆ ನಮ್ಮ ಕೆ ಎಲ್ ರಾಜಣ್ಣರನ್ನು ಮಾಡಿದರು. ಯಾಕಂದ್ರೆ ಅವರು ಹಂಗೆ ತಪ್ಪು ಮಾಡಿದ್ದು ಸುಳ್ಳೇನಲ್ಲ, ಅದನ್ನು ನಾವು ಒಪ್ಪಬೇಕಾಗತ್ತೆ. ಕೆ ಎಲ್ ರಾಜಣ್ಣ ನಾವು ಓಪನ್ ಆಗಿ ಮಾತಾಡೋ ಅವಶ್ಯಕತೆ ಅದನ್ನು. ಅವ್ರದ್ದು ನಮ್ಮ ಒಂದು ರೀತಿ ಯತ್ನಾಳ್ ನಾಲಿಗಿದ್ದಂಗೆ. ಪಾಪ ಬಿ ಜೆ ಪಿಗೆ ಎಷ್ಟು ಸನ್ ಮಾಡಿದ್ರಿ ಅವರನ್ನು. ಯಡಿಯೂರಪ್ಪನ ಟೀಕಾ ಮಾಡೋದು, ಅವ್ರ ಮಗ ಟೀಕಾ ಮಾಡೋದು, ಅದಂತ ಮಾಡಬೇಕಂತ ಬೆನ್ನ ಹತ್ತಿದ್ದು. ಬ್ಯಾಡಪ್ಪ ಅಂತ ಕೊಟ್ಟರು ಕಡೆಗೆ ಸಂಯಮ ಕಳ್ಕೊಂಡ ಬಿ ಜೆ ಪಿ ಹೈಕಮಾಂಡ ಕೆತ್ತಾಯ್ತು. ಹಂಗೆ ಕೆ ಎಲ್ ರಾಜೇಂದ್ರ ರಾಹುಲ್ ಗಾಂಧಿಯವ್ರಿಗೆ ಮಾತಾಡಿಬಿಟ್ಟು ಏನೋ ಅಂದ್ಬಿಟ್ರೆ ಅವಸ್ಥಾಗ ನಾಳೆ ಹಂಗೆ ಇವ್ರಿಗೆ ಕೆ ಎಲ್ ರಾಜನ ಮತ್ತು ಅದಕ್ಕೆ ಆಯಿತು, ಅದರಲ್ಲಿ ತಪ್ಪು ಇಲ್ಲ. ಆದರೆ ಈ ವಿಷಯ ಹಂಗೆ ಇಲ್ಲ ಇಲ್ಲಿ ಅಲ್ಲಿ ಘಟನೆಗೆ ಇಲ್ಲಿ ಘಟನೆಗೆ ಚೇಂಜ್ ಇದೆ. ಹಾಗಂತೇಳಿ ಎರಡು ಜೋಡಿಸ್ಬೇಕು ಅಂತೂ ಇಲ್ಲ. ಬಟ್ ಇವು ನಡೆಯೋಣ. ಅದಕ್ಕೆ ಡಿ ಕೆ ಶಿ ಅವರು, ಯಾಕಂದ್ರೆ ಡಿ ಕೆ ಶಿ ಅವರು ಈಗಾಗಲೇ ನಿಧಾನಕ್ಕೆ ಮಧ್ಯದಾಗಿ ಸಿ ಎಮ್ ಕುರ್ಚಿ ಆಸೆ 2022 ಬಿಟ್ಟಂಗೆ ಕಾಣ್ತದ. ಯಾಕಂದ್ರೆ ಅರಸರ ನಾವು ಫೈಟ್ ಮಾಡ್ತಾ ಹೋದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯರು ಬಿಡುವುದಿಲ್ಲಪ್ಪ ಅನ್ನೋದು ಖಾತ್ರಿ ಆಗ್ಯದ. ಅವ್ರು 22 ದಿನ ಏನು ಬೇಕಾದ ಇಲ್ಲ, ಹಣಿಕೋದು ಮನಿ ಮಾಡ್ರು, ಆದರೂ ಅವ್ರು ಬಿಡೋರಲ್ಲ, ಅವ್ರು ಖಾತ್ರಿ ಐತೆ. ಅದಕ್ಕೆ ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ನಮ್ಮ ಶಕ್ತಿ ವರ್ಧನೆ ಮಾಡ್ಕೊಳ್ಳಿಕ್ಕೆ ಹತ್ತಿದ್ದಾರೆ ಅಂತ ಅನ್ನಿಸ್ತದೆ. ಒಂದು ಸಾಮಾನ್ಯವಾಗಿ ಏನಪ್ಪ ಅಂದರೆ ಇಲ್ಲಿವರೆಗೆ ಕರ್ನಾಟಕ ರಾಜಕೀಯವನ್ನು ಅಭ್ಯಾಸ ಮಾಡ್ತಾ ಬಂದಾಗ ಎಲ್ಲೋ ಒಂದಿಷ್ಟು ಹಿಂದುಳಿದ ವರ್ಗದವರು, ದೇವರಾಜ ಅರಸು ಆಗಿರ್ಬೋದು,